ಒಮ್ಮೆ ನಿಮ್ಮನ್ನು ದುರ್ಬಲವಾಗಿ ತೋರಿಸಿ ಮತ್ತು ನೀವು ಬಲಶಾಲಿಯಾಗಿರುವುದು ಎಷ್ಟು ಮುಖ್ಯ ಎಂದು ಜಗತ್ತು ನಿಮಗೆ ತಿಳಿಸುತ್ತೆ. ಕಷ್ಟದ ಸಮಯಗಳಲ್ಲೂ ಸಹ ನೀವು ಸಂತೋಷದಿಂದ ವಿವರಿಸುವ ಸಮಯವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಪ್ರತಿದಿನವೂ ಮತ್ತೆ ಪ್ರಾರಂಭಿಸಲು ಒಂದು ಅವಕಾಶವಾಗಿದೆ. ನಿನ್ನೆಯ ವೈಫಲ್ಯಗಳ ಮೇಲೆ ಕೇಂದ್ರೀಕರಿಸಬೇಡಿ. ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಇಂದಿನಿಂದ ಪ್ರಾರಂಭಿಸಿ. ಸಮಾಧಾನಕ್ಕೆ ನಮಗಿಂತ ಕೆಳಗಿರುವವರನ್ನು ನೋಡಬೇಕು. ಸಾಧನೆಗೆ ನಮಗಿಂತ ದೊಡ್ಡವರನ್ನು ನೋಡಬೇಕು. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿಯಾಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ, ಮನುಷ್ಯನಲ್ಲ. ನಾವು ನಮ್ಮ ಕರ್ಮಗಳನ್ನು ಯಾಕೆ ಮಾಡಲಾಗದು ಎಂದು ಪರರಿಗೆ ಕಾರಣ ನೀಡುವುದರ ಬದಲು ಯಾಕೆ ಆ ಕರ್ಮಗಳನ್ನು ಮಾಡಬೇಕೆಂದು ನಮ್ಮ ಮನಸ್ಸಿಗೆ ಹೇಳಿಕೊಂಡ್ರೆ ಯಶಸ್ಸು ಖಚಿತವಾಗಿಯೂ ದೊರಕುತ್ತೆ. ಮನಸ್ಸು ನೊಂದ ಮೇಲೆ ಎಷ್ಟೇ ಸಾಂತ್ವನ ಹೇಳಿದರೂ ಪ್ರಯೋಜನವಿಲ್ಲ. ಇದು ಅಪಘಾತದ ನಂತರ ನೀಡುವ ಸಲಹೆ, ಮರಣದ ನಂತರ ನೀಡುವ ಔಷಧದಂತಿರುತ್ತೆ. ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಮತ್ತು ಏನಾಗಲಿಲ್ಲ ಎಂಬ ಚಿಂತೆ ಯಾಕೆ. ನಿನ್ನ ಕೆಲಸ ಮಾಡು. ಜಯ ಸೋಲಿನ ಯೋಚನೆ ಬಿಟ್ಟು ನಿನ್ನ ಕರ್ತವ್ಯದ ಕಡೆ ಗಮನ ಕೊಡು. ಮೋಸ ಮಾಡಿ ಸಂಪಾದನೆ ಮಾಡಿದ ಹಣವನ್ನು ಪುಣ್ಯ ಕಾರ್ಯಕ್ಕೆ ನೀಡಿದ್ರೆ ಪುಣ್ಯ ಮೋಸ ಹೋದವರಿಗೆ ಸಿಗುತ್ತೆ ಹೊರತು ಮೋಸ ಮಾಡಿದವರಿಗಲ್ಲ. ಮೋಸ ಮಾಡಿದವರಿಗೆ ಪಾಪ ನಿಶ್ಚಿತ. ತಾಳ್ಮೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿಬಿಡುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು ಅಷ್ಟೆ. ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆ ಕೊಡಬೇಕು. ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆಯೆಂದು ತೋರಿಸಬಾರದು, ಇಲ್ಲವೆಂದು ಸಾರಲುಬಾರದು. ಇದ್ದು ಇಲ್ಲದಂತೆ ಇರಬೇಕು. ಸತ್ತರೂ ಬದುಕಿದಂತಿರಬೇಕು. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇವರೇ ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು. ಒಬ್ಬ ವ್ಯಕ್ತಿ ಸಂಬಂಧಗಳನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಅವನ ಆತ್ಮಗೌರವವು ಎಲ್ಲೋ ಘಾಸಿಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಒಳ್ಳೆಯದು. ನನಗೆ ಯಾರು ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ. ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದು ನಮ್ಮ ಧರ್ಮ. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು. ಎಷ್ಟು ಕಿರಿಯರಾಗಿರಬೇಕೆಂದರೆ ಅತ್ಯಂತ ಕಿರಿಯನು ಕೂಡ ನಿಮ್ಮೊಂದಿಗೆ ಕೂರುವಂತಿರಬೇಕು. ಎಷ್ಟು ಎತ್ತರಕ್ಕೇರಬೇಕೆಂದರೆ ನೀವು ನಿಂತಾಗ ಯಾರು ಕೂರಬಾರದು. ಮೋಸದಿಂದ ಗೆದ್ದಾಗ ಖುಷಿ ಸಿಗುತ್ತೆ, ಆದರೆ ಮಾಡು ಕೆಲಸಕ್ಕೆ ಕೊನೆಗೆ ಕರ್ಮ ಬಂದು ಹಿಡಿದುಕೊಳ್ಳುತ್ತೆ. ಅನುಮಾನ ಪಡುವ ಅಭ್ಯಾಸಕ್ಕಿಂತ ಭಯಾನಕವಾದುದು ಯಾವುದೂ ಇಲ್ಲ. ಅನುಮಾನವು ಜನರನ್ನು ವಿಭಜಿಸುತ್ತೆ. ಯುದ್ಧಕ್ಕಿಂತ ಅದರ ಕುರಿತ ಹೆದರಿಕೆಗೆ ಶತ್ರುವನ್ನು ಅರ್ಥಕೊಳ್ಳುತ್ತೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿನ್ನ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೋ ಎಂದು ಯೋಚಿಸುತ್ತಾ ಕಾಲಹರಣ ಮಾಡಬೇಡ. ಮೇಲೊಬ್ಬ ಇರುವ ನಿನ್ನ ಕಾಯಲು. ನಿನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಮ್ಮ ಒಳಿತಿಗಾಗಿಯೇ. ಜೀವನದಲ್ಲಿ ನೀನು ಎಂದು ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಯಾವುದೋ ರೂಪದಲ್ಲಿ ನಿನ್ನ ಬಳಿ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ನನ್ನಿಂದಲೇ ಎಲ್ಲವೂ ಎನ್ನುವ ಭಾವನೆ ಇದ್ದರೆ ಅದನ್ನು ಬಿಟ್ಟು ಬಿಡು. ಯಾಕೆಂದರೆ ನೀನು ಬರುವ ಮುಂಚೆಯೂ ಈ ಪ್ರಪಂಚವಿತ್ತು, ನೀನು ಹೋದ ನಂತರವೂ ಈ ಪ್ರಪಂಚ ಇರುತ್ತೆ. ಅರಿತು ನಡೆಯುವುದು ಉತ್ತಮ. ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ದೇವರ ಆಟದಲ್ಲಿ ಮೋಸ ಇರುವುದಿಲ್ಲ. ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವುದು ಸುಲಭ, ನಾವೇ ಹೊಸ ಮಾರ್ಗವನ್ನು ಕಂಡುಕೊಳ್ಳುವುದು ಕಷ್ಟ. ಬೇರೆಯವರಲ್ಲಿರುವ ಒಳ್ಳೆತನ ಹುಡುಕುತ್ತಾ ಹೊರಟಾಗಲೇ ನಮ್ಮೊಳಗಿನ ಒಳ್ಳೆತನಗಳು ಹೊರಬರುವುದು.
ಎಷ್ಟೇ ಕಷ್ಟವೆನಿಸಿದ್ರೂ ಕಟ್ಟಿದ ಕನಸುಗಳನ್ನು ಬಲಿ ಕೊಡಬೇಡಿ. ಯಾವುದಕ್ಕೂ ಜಾಸ್ತಿ ಆಸೆ ಪಡಬೇಡಿ. ಯಾಕೆಂದ್ರೆ ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ನಮಗೆ ಸಿಗೋದು ಹೊರತು ಬೇರೆ ಯಾವುದು ಸಿಗೋದಿಲ್ಲ. ಕೆಲವು ವಿಷಯಗಳು ಕಾನೂನು ಕೈಯಲ್ಲಿ ಅಸಾಧ್ಯ, ಕರ್ಮದ ಕೈಯಲ್ಲಿ ಸಾಧ್ಯ. ಶ್ರದ್ಧೆಯ ಸಾಗರ ಮನದೊಳಗಿದ್ರೆ ಸಾಧನೆಯ ಸಾಗರ ಜಗದೊಳಗೆ ಉಳಿಯುತ್ತೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ವ್ಯಕ್ತಿಯನ್ನು ಬಟ್ಟೆ ಅಥವಾ ಸಂಪತ್ತಿನಿಂದ ಅಳೆಯಲು ಹೋಗಬೇಡಿ. ವ್ಯಕ್ತಿಗೆ ಗುಣವೇ ಸಂಪತ್ತು, ಸಂಸ್ಕಾರವೇ ಐಶ್ವರ್ಯ. ನೀನು ಒಬ್ಬರಿಗೆ ಏನನ್ನು ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು, ನಿನಗೂ ಒಳ್ಳೆಯದಾಗುತ್ತೆ. ಒಂದು ವಸ್ತುವನ್ನು ಅತಿಯಾಗಿ ಬಯಸಿ ಅದನ್ನು ಪಡೆಯದಿದ್ರೆ ಕೋಪವು ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ಕೆಡಿಸುತ್ತೆ ಮತ್ತು ಅದು ಇತರರಿಗಿಂತ ತನಗೆ ಹೆಚ್ಚು ಹಾನಿ ಮಾಡುತ್ತೆ. ಮನುಷ್ಯನು ಯಾರ ಶತ್ರುವೂ ಅಲ್ಲ, ಅವನ ಕಾರ್ಯಗಳು ಮತ್ತು ಮಾತನಾಡುವ ಮಾತುಗಳು ಅವನನ್ನು ಸ್ವಯಂಚಾಲಿತವಾಗಿ ಶತ್ರುವಾಗಿಸುತ್ತೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಪದಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ. ಕಷ್ಟಕರವಾದ ದಾರಿಗಳು ಸುಂದರ ತಾಣಗಳಿಗೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಹೃದಯ ಭಾರವಾಗಿದ್ದಾಗ ಮತ್ತು ನಿಮ್ಮ ಮಾರ್ಗವು ಅಸ್ಪಷ್ಟವಾಗಿ ಕಂಡುಬಂದಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನನ್ನನ್ನು ನೆನಪಿಸಿಕೊಳ್ಳಿ. ಪ್ರೀತಿಯಿಂದ ನನ್ನನ್ನು ಕರೆಯುವವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ, ನಿಮ್ಮ ಕಣ್ಣೀರು ಕಂಡುಬಂದಿದೆ ಮತ್ತು ನನ್ನ ಸಮಯದಲ್ಲಿ ಎಲ್ಲವೂ ನನ್ನ ಸ್ಥಳದಲ್ಲಿ ಬೀಳುತ್ತವೆ. ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ತಾಳ್ಮೆಯಿಂದಿರು. ಮಾತು ತನ್ನ ಬೆಲೆಯನ್ನು ಕಳೆದುಕೊಂಡಾಗ ಮೌನ ಗೌರವವನ್ನು ತಂದುಕೊಡುತ್ತೆ. ಕೆಟ್ಟ ಘಟನೆಯು ಯಾವಾಗಲೂ ಅಂತ್ಯವನ್ನೇ ಅರ್ಥೈಸುವುದಿಲ್ಲ, ಕೆಲವೊಮ್ಮೆ ಜೀವನದ ಹೊಸ ಆರಂಭವನ್ನು ಸೂಚಿಸುತ್ತೆ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಇನ್ನೊಬ್ಬರಿಗೆ ಕೆಸರೆರಚಲು ಹೋದ್ರೆ ಮೊದಲು ನಿಮ್ಮ ಕೈ ಕೆಸರಾಗುವುದು. ಅದೇ ಇನ್ನೊಬ್ಬರಿಗೆ ಗಂಧ ಹಚ್ಚಲು ಹೋದ್ರೆ ಮೊದಲು ನಿಮ್ಮ ಕೈ ಗಂಧವಾಗುವುದು. ಕೆಸರು ಗಂಧವು ಆಯ್ಕೆ ನಿಮ್ಮದು. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೆ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ. ಎದ್ದಾಗ ಶ್ರೀಹರಿಯನ್ನು, ಬಿದ್ದಾಗ ನಾರಾಯಣ ಎನ್ನು, ಎದ್ದು ಬಿದ್ದು ಸಾಗುವಾಗ ಗೋವಿಂದ ಎನ್ನು, ಇದ್ದಾಗ ಕೃಷ್ಣ ಎನ್ನುತ್ತಾ ತಿನ್ನು, ಇಲ್ಲದಾಗ ಅನಂತ ಎನ್ನು, ಅರ್ಥವಾದಾಗ ಅಚ್ಯುತ ಎನ್ನು. ಸತ್ಯಕ್ಕೆ ಯಾವುದೇ ರೀತಿಯ ಭಯವಿಲ್ಲ, ಯಾಕೆಂದರೆ ಎಲ್ಲ ಕೈ ಬಿಟ್ಟರೂ ಭಗವಂತ ಕೈ ಹಿಡಿಯುತ್ತಾನೆ ಎಂಬ ಬಲವಾದ ನಂಬಿಕೆ. ಜಗತ್ತಿನಲ್ಲಿ ಜನ ಎಷ್ಟೇ ಶ್ರೀಮಂತರಾಗಿರಬಹುದು, ಆದರೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಯೂ ಕಳೆದು ಹೋದ ದಿನವನ್ನು ಮರಳಿ ಪಡೆಯುವಷ್ಟು ಶ್ರೀಮಂತನಾಗಿರುವುದಿಲ್ಲ.